ನಮಸ್ಕಾರ. ನಾನು ಉಪೇಂದ್ರ, ರಾಯಚೂರು ವಾಹಿನಿ ಸುದ್ದಿ ಸಂಸ್ಥೆ ಮುಖ್ಯಸ್ಥ, ಸಂಪಾದಕರ ನುಡಿಯೊಂದಿಗೆ ನಿಮ್ಮೊಂದಿಗೆ ಆಗಮಿಸಿದ್ದೇನೆ. ಇವತ್ತು ಎರಡು ಪ್ರಮುಖ ವಿಷಯಗಳ ಬಗ್ಗೆ ನಾನು ಮಾತನಾಡುವೆ. ಈ ಎರಡು ವಿಷಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ಹೇಗೆ ಅನ್ಯಾಯವಾಗಿದೆ, ಸಮಾನತೆ ಹರಿಕಾರ, ದಲಿತರ ಏಳಿಗೆಯೇ ನಮ್ಮ ಗುರಿ ಎಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗಿರುವ ಜ್ವಲಂತ ಅನ್ಯಾಯದ ಬಗ್ಗೆ ಮಾತನಾಡುವೆ. ಮೊದಲಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆಯಾಗಿದೆ. ಇದು ಬಹಿರಂಗವಾಗಿ ಹೊರಬಿದ್ದ ವಿಷಯ. ಈ ಹಣ ಅಂದರೆ ವಿಶೇಷವಾಗಿ ಪರಿಶಿಷ್ಟರ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ, ಅವರ ನಿವಾಸಗಳಿಗೆ, ಅವರ ಕಾಲೋನಿಗಳಿಗೆ ಮೂಲಸೌಕರ್ಯಗಳು ಒದಗಿಸುವುದಕ್ಕಾಗಿ ಉಪಯೋಗವಾಗುವಂಥ ಹಣವನ್ನು ಇವತ್ತು ಚುನಾವಣೆಗೆ ಮತ್ತು ಇತರೆ ಉದ್ದೇಶಕ್ಕೆ ಬಳಸಲಾಗಿದೆ. ಇಡಿ ನಡೆಸಿದ ತನಿಖೆಯಲ್ಲಿ ಇದು ಸ್ಪಷ್ಟವಾಗಿ ಹೊರಬಿದ್ದಿದೆ. ಇದರಲ್ಲಿ ಪರಿಶಿಷ್ಟರೇ ಸಚಿವರಾದಂಥ ನಾಗೇಂದ್ರ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸವನಗೌಡ ದದ್ದಲ್ ಅವರ ಅಧಿಕಾರಾವಧಿಯಲ್ಲಿ ನಡೆದಂಥ ಅವ್ಯವಹಾರ. ದದ್ದಲ್ ಅವರು ಸ್ಪಷ್ಟೀಕರಣ ಕೊಡ್ಬೋದು, ನಾನು ಅಧ್ಯಕ್ಷನಾಗಿದ್ದಾಗ ಚುನಾವಣೆ ನೀತಿ ಸಂಹಿತೆ ಇತ್ತು ಅಂತ. ಆದರೂ ನೈತಿಕ ಹೊಣೆ ಅವರು ಸ್ವಲ್ಪ ಮಟ್ಟಿಗಾದರೂ ಹೊರಲೇಬೇಕು. ತಮ್ಮದೇ ಜನರ ಅನುಕೂಲಕ್ಕಾಗಿ, ಕಲ್ಯಾಣಕ್ಕಾಗಿ ಇರುವಂಥ ಹಣ ಹೀಗೆ ಪೋಲು ಮಾಡಿದರು ಇಲ್ಲಿವರೆಗೆ ಆ ಸಮಾಜದ, ಆ ಜನರ ಕೂಗು ಇದರ ವಿರುದ್ಧ ಅಷ್ಟಾಗಿ ಕೇಳಿ ಬರುತ್ತಿಲ್ಲ. ಇಡಿ ಮತ್ತು COD ತನಿಖೆ ನಡೆದಿದೆ. ನಿಮಗೆ ಗೊತ್ತಿದೆ, ಯಾವುದೇ ತನಿಖೆ ನಡೆದರೂ ತನಿಖಾ ಸಂಸ್ಥೆಗಳು ಆ ವರದಿಯನ್ನು ಸರ್ಕಾರಕ್ಕೆ ಮತ್ತು ಆಯಾ ಕೋರ್ಟ್ಗೆ ಸಲ್ಲಿಸಬೇಕು. ತನಿಖಾ ಸಂಸ್ಥೆಗಳು ಯಾವುದೇ ಹೆಚ್ಚಿನ ಕ್ರಮ ಜರುಗಿಸಲು ಹೋಗುವುದಿಲ್ಲ. ಜಪ್ತಿ ಮಾಡಿದ ಹಣವಾಗಲಿ, ಆಸ್ತಿಯಾಗಲಿ ಅದನ್ನು ಕೋರ್ಟ್ಗೆ ಅಥವಾ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತದೆ. ನಂತರದಲ್ಲಿ ಆ ಹಣ ನೀವು ಪೂರಕವಾದ ದಾಖಲೆಗಳ ಮೂಲಕ ಮರಳಿ ಪಡೆಯಬಹುದು. ಈ ನಡುವೆ ಕೋರ್ಟು ವಿಚಾರಣೆ ಇವೆಲ್ಲ ಸಹಜ. ವಿಚಾರಣೆಯಲ್ಲಿ ಸತ್ಯಾಸತ್ಯತೆ ಮೇಲೆ ತೀರ್ಪು ಬರ್ತದೆ, ಅದು ಬೇರೆ ಮಾತು. ಇನ್ನೊಂದು, ಗ್ಯಾರಂಟಿ ಯೋಜನೆಗಳ ಹಣವನ್ನು ಪರಿಶಿಷ್ಟ ಜಾತಿ ಉಪಯೋಜನೆ, ಪರಿಶಿಷ್ಟರ ಉಪಯೋಜನೆ, SC, SP, TSP ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿದ್ದು ಸ್ಪಷ್ಟವಾಗಿದೆ. ಈ ಹಣವನ್ನು ದಲಿತರ ಉದ್ಧಾರಕ್ಕಾಗಿಯೇ, ಅವರ ಕಲ್ಯಾಣಕ್ಕಾಗಿಯೇ ಬಳಸಬೇಕೆಂಬ ಸ್ಪಷ್ಟ ಕಾನೂನಿದೆ. ಆ ಕಾನೂನಿನ ಕೆಲ ಲೋಪದೋಷಗಳನ್ನು ಅಥವಾ ಕಲಂಗಳ ಆಧಾರದಿಂದ ಅದನ್ನು ಬೇರೆಡೆ ವರ್ಗ ಮಾಡಿ ಅವರ ಅಭಿವೃದ್ಧಿಗೆ ಸರ್ಕಾರವೇ ಒಂದು ರೀತಿ ಕಲ್ಲು ಹಾಕಿದೆ. ದಲಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂಬ ದೇಹೋದ್ದೇಶವನ್ನು ಇಟ್ಟುಕೊಂಡೇ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಮಾತನಾಡುತ್ತದೆ, ಯೋಜನೆಗಳನ್ನು ರೂಪಿಸುತ್ತದೆ, ಸರ್ಕಾರ ನಡೆಸುತ್ತದೆ. ಆದರೆ ಎಲ್ಲೇ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಿಂದಲೇ ಇವತ್ತು ದಲಿತರಿಗೆ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗಿರುವುದು ಸ್ಪಷ್ಟ. ಇಷ್ಟಾದರೂ ಯಾವುದೇ ದಲಿತ ಸಂಘಟನೆಗಳು ಬಹಿರಂಗವಾಗಿ ಇದರ ವಿರೋಧಕ್ಕೆ ಮುಂದಾಗುತ್ತಿಲ್ಲ. ಬರೀ ಪೇಪರ್ ಹೇಳಿಕೆ ಮೂಲಕ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ರೀತಿ BJP ಅಥವಾ JDS ಪಕ್ಷ ಮಾಡಿದರೆ ದಲಿತ ಸಂಘಟನೆಗಳು ಬಹುದೊಡ್ಡ ಮಟ್ಟಿಗೆ ಹೋರಾಟ ಮಾಡುತ್ತಿದ್ದವು ಎಂಬ ಮಾತು ಅಲ್ಲಿ ಕೇಳಿ ಬರ್ತಿದೆ. ಯಾವುದೇ ಸರ್ಕಾರವಾಗಲಿ ಶೋಷಿತರಿಗೆ ಅನ್ಯಾಯ ಮಾಡಿದರೆ ಅದು ಅನ್ಯಾಯವೇ. ಅದನ್ನು ಒಂದು ಪಕ್ಷ, ಒಂದು ವ್ಯಕ್ತಿ ಅಂತ ನೋಡಬಾರ್ದು.
ಅವರು ತೆಗೆದುಕೊಂಡ ನಿಲುವಿನ ವಿರುದ್ಧ ಹೋರಾಟ ಮಾಡಬೇಕಂತೇಳಿ ನನ್ನ ಒಂದು ಅಭಿಪ್ರಾಯ. ನಮಸ್ಕಾರ.